ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 4ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಇಗೋ, ಲೋಕಾಂತ್ಯದವರೆಗೂ ಯಾವಾಗಲೂ ನಾನು ನಿಮ್ಮ ಸಂಗಡ ಇರುತ್ತೇನೆ. ಮತ್ತಾಯನು 28ನೇ ಅಧ್ಯಾಯ 20ನೇ ವಚನ. ಈ ವಾಕ್ಯದಲ್ಲಿ ಒಂದು ಬೆಲೆಯುಳ್ಳ ಆಲೋಚನೆ ಇದೆ. ಅದೇನೆಂದರೆ, ಕರ್ತನು ತನ್ನ ಪ್ರತಿನಿಧಿಗಳ ಎಲ್ಲ ಪ್ರೀತಿಯ ಪ್ರಯಾಸಗಳು ಮತ್ತು ಸ್ವಯಂ ನಿರಾಕರಣೆಗಳಲ್ಲಿ ಇಡೀ ಸುವಾರ್ತೆಯುಗದಲ್ಲಿ ಜೊತೆಯಾಗಿದ್ದು, ಅವರ ಪ್ರಯಾಸಗಳನ್ನು ಗಮನಿಸುತ್ತಾ, ಸಹಾಯ ಮಾಡುತ್ತಾ, ಪ್ರೋತ್ಸಾಹಿಸುತ್ತಾ ಅವರನ್ನು ಕಾಪಾಡುತ್ತಿದ್ದಾನೆ. ಮತ್ತು ಯಾರೆಲ್ಲ ತಮ್ಮ ಜೀವನದಲ್ಲಿ ಆತನ ಸೇವೆಯನ್ನು ತಮ್ಮ ವಿಶೇಷವಾದ ಉದ್ದೇಶವನ್ನಾಗಿ ಇಟ್ಟುಕೊಂಡಿರುತ್ತಾರೋ ಅವರೆಲ್ಲರೂ ಆತನು ನಿಶ್ಚಯವಾಗಿ ನೀರು ಹಾಕಿ ಉಲ್ಲಾಸಕರವಾಗುವಂತೆ ಮಾಡುತ್ತಾನೆ. ಅಂಥವರು ಕರ್ತನ ಕೃಪೆಯನ್ನು ಮತ್ತೊಬ್ಬರಿಗೆ ತಿಳಿಸಿ ನೀರು ಹಾಕಿ ಪೋಷಿಸುತ್ತಾ ಸೇವೆ ಸಲ್ಲಿಸುತ್ತಾರೆ. ಮತ್ತು ಇದು ಕಳೆದ ಸಮಯಗಳಲ್ಲಿ, ಅಂದರೆ ಇಡೀ ಸುವಾರ್ತೆಯುಗದಲ್ಲಿ ನಿಜವಾಗಿದ್ದರೆ, ಅದು ವಿಶೇಷವಾಗಿ ಈಗ ಯುಗದ ಅಂತ್ಯದಲ್ಲಿ ಎಷ್ಟು ನಿಜವಾಗಿದೆ ಎಂದು ನಮಗೆ ಮನವರಿಕೆ ಆಗಬಹುದು. ವಿಶೇಷವಾಗಿ ಸುಗ್ಗಿಯ ಕಾಲದಲ್ಲಿ ನಮ್ಮ ಕರ್ತನ ಎರಡನೆಯ ಪ್ರಸನ್ನತೆಯಲ್ಲಿ ಎಷ್ಟು ಸತ್ಯವಾಗಿದೆ. ಆತನು ನಮ್ಮೊಂದಿಗೆ ಇದ್ದು ನಮಗೆ ಅನುಕಂಪ ತೋರಿಸಿ, ನಮಗೆ ಸಹಕಾರ ನೀಡಿ, ನಮಗೆ ಬರುವ ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡಿ, ಕೃಪೆಯಿಂದ ನಮ್ಮನ್ನು ಕಾಪಾಡಿ, ಎಲ್ಲ ವಿಧವಾದ ಅನುಭವಗಳಿಂದ ನಮಗೆ ಒಳ್ಳೆಯ ಫಲಗಳು ಉಂಟಾಗುವಂತೆ ಮಾಡಲು ಆತನು ಶಕ್ತನೂ ಮತ್ತು ಚಿತ್ತವುಳ್ಳವನೂ ಆಗಿದ್ದಾನೆ. ಮತ್ತು ಅಂಧಕಾರದಿಂದ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನು ಹೇರಳವಾಗಿ ಆತನ ಸ್ತೋತ್ರಗಳನ್ನು ಪ್ರಚುರಪಡಿಸುವುದಕ್ಕಾಗಿ ನಮ್ಮನ್ನು ಉಪಯೋಗಿಸುತ್ತಾನೆಂದು ನಾವು ಹೇಗೆ ಅರಿತುಕೊಳ್ಳಬಹುದು ಎಂಬುದೇ. ಆಮೆನ್.